ಪಹಲ್ಗಾಮಲ್ಲಿ ನಡೆದಂತಹ ಕ್ರೂರ ಘಟನೆಗೆ ರೆಸ್ಪಾಂಡ್ ಮಾಡುವ ವಿಧದಲ್ಲಿ ಇಂಡಿಯನ್ ಆರ್ಮಿ ಪಾಕಿಸ್ತಾನದಲ್ಲಿರುವ 9 ಟೆರರಿಸ್ಟ್ ಕ್ಯಾಂಪ್ ಅನ್ನು ಅಟ್ಯಾಕ್ ಮಾಡಿದ್ದಾರೆ ಎಂಬುದಾಗಿ ನಮಗೆ ಗೊತ್ತುಂಟು. ಬಟ್ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಈ ಒಂದು ಜಗತ್ತನ್ನು ನೋಡುವ ವಿಧವೇ ಬದಲಾಗ್ತದೆ ಎಂಬುದಾಗಿ ಹೇಳ್ತೇವಲ್ಲ, ಆ ತರದ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅದೇನೆಂಬುದಾಗಿ ನೋಡುವ ಮೊದಲು ಮರೆತು ಹೋಗದಿರುವುದಕ್ಕೆ ಈ ವಿಡಿಯೋ ಸೇವ್ ಮಾಡಿ. ಈಗ ನೀವು ನೋಡ್ತಿರುವಂತಹ ಪಿಕ್ಚರ್ ಇದೆ ಅಲ್ವಾ, ಇದು 2ನೇ ಮಹಾಯುದ್ಧದಲ್ಲಿ ಸರ್ವೈವಲ್ ಆಗಿ ಹಿಂತಿರುಗಿ ಬಂದಂತಹ ಏರ್ ಕ್ರಾಫ್ಟ್ ನ ಪಿಕ್ಚರ್. ಈ ಪಿಕ್ಚರ್ ಅಲ್ಲಿರುವ ರೆಡ್ ಡಾಟ್ಸ್ ಎಲ್ಲ ಬುಲೆಟ್ ಮಾರ್ಕ್ಸ್. ಇದನ್ನು ನೋಡಿದ ಮಿಲಿಟರಿ ಜನರಲ್ಸ್ ಎಲ್ಲೆಲ್ಲ ಆ ಒಂದು ಬುಲೆಟ್ ಆಗಿದೆ ಆ ಒಂದು ಸ್ಪಾಟ್ ಅನ್ನು ಸ್ಟ್ರಾಂಗ್ ಮಾಡಬೇಕೆಂಬುದಾಗಿ ಅನ್ಕೊಳ್ತಾರೆ. ಆಬ್ವಿಯಸ್ಲಿ ನೀವಾಗಿದ್ರು ನಾನಾಗಿದ್ರು ಎಲ್ಲೆಲ್ಲ ಬುಲೆಟ್ ಆಗಿದೆ ಆ ಒಂದು ಸ್ಪಾಟ್ ಅನ್ನು ನಾವು ಸ್ಟ್ರಾಂಗ್ ಮಾಡಿದ್ರೆ ನಾವು ಸೇಫ್ ಎಂಬುದಾಗಿ ಯೋಚಿಸಿರ್ತೀವಿ. ಆದ್ರೆ ದೇರ್ ಇಸ್ ಅ ಸ್ಮಾರ್ಟ್ ಮ್ಯಾಥಮೆಟಿಷಿಯನ್ ಕಾಲ್ಡ್ ಅಬ್ರಹಂ ವಾಲ್ಡ್. ಇವರೇನು ಅನ್ಕೊಂಡ್ರು ಅಂದ್ರೆ ಈ ಒಂದು ಏರ್ ಕ್ರಾಫ್ಟ್ಸ್ ಎಲ್ಲ ಯುದ್ಧಕ್ಕೆ ಹೋಗಿ ಸರ್ವೈವಲ್ ಆಗಿ ಹಿಂತಿರುಗಿ ಬಂದಂತಹ ಏರ್ ಕ್ರಾಫ್ಟ್ಸ್. ಅದೇನ್ ಪ್ರೂವ್ ಮಾಡ್ತವೆ ಅಂದ್ರೆ ಏರ್ ಕ್ರಾಫ್ಟ್ ಗೆ ಯುದ್ಧದಲ್ಲಿ ಆ ಒಂದು ಸ್ಪಾಟ್ ಅಲ್ಲಿ ಬುಲೆಟ್ ತಾಗಿದ್ರು ಕೂಡ ಸರ್ವೈವಲ್ ಆಗಿ ಹಿಂತಿರುಗಿ ಬರ್ತದೆ ಎಂಬುದಾಗಿ ಪ್ರೂವ್ ಮಾಡ್ತದೆ. ಆದ್ರೆ ಏರ್ ಕ್ರಾಫ್ಟಿನ ಸೆಂಟರ್ ಅಲ್ಲಿ ಬುಲೆಟ್ ತಾಗಿದ ಯಾವ ಒಂದು ಏರ್ ಕ್ರಾಫ್ಟ್ ಕೂಡ ಹಿಂತಿರುಗಿ ಸರ್ವೈವಲ್ ಆಗಿ ಬರಲಿಲ್ಲ. ಅದರ ಅರ್ಥ ಸೆಂಟರ್ ಅಲ್ಲಿ ಬುಲೆಟ್ ತಾಗಿದ ಎಲ್ಲಾ ಏರ್ ಕ್ರಾಫ್ಟ್ ವಾರ್ ಫೀಲ್ಡ್ ಅಲ್ಲೇ ಡ್ಯಾಮೇಜ್ ಆಗಿ ಕೆಳಗೆ ಬಿದ್ದಿದೆ. ಸೊ ಫಸ್ಟ್ ಮಿಲಿಟರಿ ಅವರು ಎಲ್ಲಿ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಬುಲೆಟ್ ಮಾರ್ಕ್ಸ್ ಇರುವ ಸ್ಪಾಟ್ ಅಲ್ಲಿ ಅಲ್ಲ, ಬುಲೆಟ್ ಮಾರ್ಕ್ಸ್ ಇಲ್ಲದೆ ಇರುವ ಸ್ಪಾಟ್ ಅಲ್ಲಿ. ಸೊ ಇದನ್ನೇ ಸರ್ವೈವಲ್ ಶಿಪ್ ಬಯಾಸ್ ಎಂಬುದಾಗಿ ಹೇಳ್ತಾರೆ. ಬೇಸಿಕಲಿ ಇದು ಏನ್ ಕನ್ವೆ ಮಾಡ್ತಾರೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ಮಾತ್ರವೇ ನಾವು ಡಿಸಿಷನ್ ತೆಗೆದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಒಂದು ತೆಗೆದ ಡಿಸಿಷನ್ ತಪ್ಪಾಗಿ ಇರ್ತದೆ ಎಂಬುದಾಗಿ. ಯಾಕೆಂದ್ರೆ ನಾವು ವಿನ್ ಆಗಿ ಟಾಪ್ ಅಲ್ಲಿರುವವರನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಸೋತವರನ್ನು ನಾವು ಕೇರ್ ಮಾಡುವುದೇ ಇಲ್ಲ. ಗೆದ್ದವನು ಹೇಳುವುದನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಖಂಡಿತವಾಗ್ಲೂ ವಿನ್ ಆಗ್ತೇವೆ ಎಂಬುದಾಗಿ ಅರ್ಥ ಅಲ್ಲ. ಯಾಕೆಂದ್ರೆ ಅದನ್ನೆಲ್ಲ ಮಾಡಿ ಸೋತವನು ಕೂಡ ಅಲ್ಲೇ ಇರ್ತಾನೆ. ಬಟ್ ವಿಷಯ ಏನಂದ್ರೆ ನಮ್ಗೆ ಅವನ ಬಗ್ಗೆ ಗೊತ್ತೇ ಇರಲ್ಲ. ಸೊ ನೀವ್ ಏನಾದ್ರೂ ಸ್ಟಾರ್ಟ್ ಮಾಡುವುದಕ್ಕಿದ್ರೆ ಗೆದ್ದವನ ಹತ್ರ ಮಾತ್ರ ಟಿಪ್ಸ್ ಕೇಳದೆ ಸೋತವನ ಹತ್ರ ಕೂಡ ಟಿಪ್ಸ್ ಕೇಳಿದ್ರೆ ನಿಮ್ಗೆ ಒಳ್ಳೇದು.